ಸರ್ಕಾರಿ ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಉನ್ನತ ಮಟ್ಟಕ್ಕೇರಿ ಒಂದಷ್ಟು ಸಾಧನೆಯನ್ನು ಮಾಡಿದ್ದಾರೆ. ತಾವು ಓದಿ ಬೆಳೆದಂತಹ ಶಾಲೆಗಳನ್ನ ಒಂದಷ್ಟು ವಿದ್ಯಾರ್ಥಿಗಳು ಮರೆತರೆ ಆ ಒಂದು ಶಾಲೆಯಲ್ಲಿ ಓದಿ ಬೆಳೆದಂತಹ ವಿದ್ಯಾರ್ಥಿಗಳಿದ್ರೆ ನಮ್ಮ ಶಾಲೆಗೆ ಏನಾದರೂ ಒಂದು ಮಾಡಬೇಕು, ನಮಗೆ ಒಂದು ಬದುಕನ್ನು ರೂಪಿಸಿಕೊಟ್ಟಂತಹ ಶಾಲೆಗೆ ಒಂದು ರೀತಿಯಲ್ಲಿ ನಮ್ಮಿಂದ ಆಗುವಂತಹ ಸಹಕಾರ ಮಾಡುವ ನಿಟ್ಟಿನಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘ ಏನಿದೆ ಈ ಒಂದು ಶಾಲೆಯ ಒಂದು ಅಭಿವೃದ್ಧಿ ಕೆಲಸಕ್ಕೆ ಮುಂದಾಗಿರುವಂಥದ್ದು. ನಾನೀಗ ಅದೇ ಒಂದು ಶಾಲೆ ಇದ್ದೀನಿ, ನೋಡ್ಬೋದು. ಈ ಒಂದು ಶಾಲೆ ಏನಿದೆ ಇದು ಹೆಬ್ಬಾಲೆಯ ಸಂಯುಕ್ತ ಪದವಿ ಪೂರ್ವ ಕಾಲೇಜು. ಸುಮಾರು 61 ವರ್ಷಗಳ ಹಿಂದಿನ ಈ ಒಂದು ಅನುದಾನಿತ ಕಾಲೇಜ್ ಏನಿದೆ ಸಾಕಷ್ಟು ವಿದ್ಯಾರ್ಥಿಗಳನ್ನು ಈ ಒಂದು ತನ್ನ ಶಿಕ್ಷಣ ಮೂಲಕ ಸಾಕಷ್ಟು ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ನೀಡಿರುವಂಥದ್ದು. ಆದರೆ ಬರ್ತಾ ಆ ಶಿಕ್ಷಣ ಏನು ಸರ್ಕಾರಿ ಶಾಲೆಗಳು ಒಂದು ರೀತಿಯಲ್ಲಿ ಅವನತಿಯ ಹಂತವನ್ನು ಕಾಣ್ತಿರುವಂಥ, ಅಂದರೆ ಸರ್ಕಾರದ ಸರಿಯಾದ ಸೌಲಭ್ಯಗಳು ಬಾರದೆ ಅವನತಿಯನ್ನು ಕಾಣ್ತಿರುವಂಥದ್ದು. ಹೀಗಾಗಿ ಈ ಒಂದು ಸಂಘಕ್ಕೆ ಏನು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಕುಂದುಕೊರತೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗ ಇಲ್ಲಿನ ವಿದ್ಯಾರ್ಥಿ ಸಂಘಟನೆ ಮುಂದಾಗಿರುವಂಥದ್ದು. ಇದೆಲ್ಲದರ ಕುರಿತು ನಮ್ಮೊಂದಿಗೆ ಮಾತನಾಡಿದ್ರು ಇಲ್ಲಿನ ಹಳೆ ವಿದ್ಯಾರ್ಥಿ ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಸರ್, ಇದು ಒಂದು ಸರ್ಕಾರಿ ಶಾಲೆ ಅಂತಂದರೆ ಸಾಕಷ್ಟು ಉನ್ನತ ಮಟ್ಟದಲ್ಲಿ ಇರಬೇಕಾಗಿತ್ತು, ಆದರೆ ಎಲ್ಲೋ ಒಂದು ಕಡೆ ಶಾಲೆಗೆ ಸರಿಯಾದ ಅನುದಾನ ಬರ್ತಾ ಇಲ್ವಾ ಅಂತ. ಸರ್ ನಮಸ್ಕಾರ, ನನ್ನ ಹೆಸರು ಪುಟ್ಟೇಗೌಡ ಅಂಥೇಳಿ, ನಿವೃತ್ತ ಸೈನಿಕ ಹಾಗೂ ಶಾಲೆಯ ಹಳೆಯ ವಿದ್ಯಾರ್ಥಿ ಕೂಡ. ಸೊ ನಾನು ಆ್ಯಕ್ಚುಲಿ ಇದು 1964ರಲ್ಲಿ ಶಾಲೆ ಒಂದು ವಿದ್ಯಾವರ್ಧಕ ಸಂಘ ಅಂಥೇಳಿ ಮಾಡಿಕೊಂಡ್ರು. ಸೊ ಸಂಘ ಮಾಡಿಕೊಂಡಾಗ ಆ ದಾನಿಗಳು ಏನು ಮಾಡಿದ್ರು ಅಂದರೆ ಅಕ್ಕಪಕ್ಕದ ಗ್ರಾಮದವರು ಸುಮಾರು ದಾನಿಗಳಿದ್ದಾರೆ. ಆ ದಾನಿಗಳೆಲ್ಲ ಸೇರಿ ಒಂದು ವಿದ್ಯಾವರ್ಧಕ ಸಂಘ ಮಾಡಿ ನೆಕ್ಸ್ಟ್ ನಾವು ಶಾಲೆ ಓಪನ್ ಮಾಡಬೇಕು ಅಂತೇಳಿ ಒಂದು ಕನ್ನಡ ಮಾಧ್ಯಮ ಶಾಲೆಯನ್ನು ಓಪನ್ ಮಾಡಿದ್ರು. ಸೊ ಓಪನ್ ಮಾಡಿ ಆವಾಗ ಸುಮಾರು ಜನ ದಾನಿಗಳಿದ್ದಾರೆ, ಅಕ್ಕಪಕ್ಕದ ಗ್ರಾಮದವರೆಲ್ಲ ದಾನಿಗಳಿದ್ದಾರೆ. ಅವರೆಲ್ಲರೂ ತುಂಬ ಚೆನ್ನಾಗಿ ಇದೊಂದು ಬಿಲ್ಡಿಂಗ್ ಎಲ್ಲ ಮಾಡಿಕೊಟ್ರು. ಹಾಗೆ ಕನ್ನಡ ಮಾಧ್ಯಮ ಶಾಲೆಯನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡು ಬಂದರು. ಹಾಗೆ ಇಲ್ಲಿನ ಹಿರಿಯ ನಮ್ಮ ಮುಖ್ಯೋಪಾಧ್ಯಾಯರಾದಂಥ ಕೆ ಸುಬ್ಬಯ್ಯರವರು ನೇತೃತ್ವದಲ್ಲಿ ತುಂಬ ಶಾಲೆ ನಮ್ಮ ಕೊಡಗಿಗೆ ಉತ್ತಮವಾದ ಒಂದು ಶಾಲೆಯಾಗಿ ರೂಪುಗೊಳ್ತು. ಹಾಗೆ ಬರ್ತಾ 1999 ಮತ್ತು 2000ನೇ ಇಸ್ವಿಯಲ್ಲಿ ಹೈಸ್ಕೂಲನ್ನು ಏನಿದೆ ಅದನ್ನು ಮೇಲ್ದರ್ಜೆ ತೊಗೊಂಡೋದ್ರು, ಕಾಲೇಜ್ ಮಾಡಿದ್ದು ಯಾವಾಗ ಅಂತೇಳಿ 1999 ಮತ್ತು 2000ದಲ್ಲಿ ಕಾಲೇಜ್ ಮಾಡಿದ್ರು. ಸೊ ಕಾಲೇಜ್ ಮಾಡಿದ ನಂತರ ಅದೇ ಮತ್ತು ಈ ಸಂಸ್ಥೆಯಲ್ಲಿ ಒಳ್ಳೆಯ ಆಡಳಿತ ಮಂಡಳಿ ಇದೆ, ಮತ್ತು ಬೋಧಕದವರು ಇದ್ದಾರೆ, ಮತ್ತು ಒಳ್ಳೆ ರಿಸಲ್ಟ್ ಕೊಡ್ಕೊಂಡು ಬರ್ತಾ ಇದ್ದಾರೆ, ಶಾಲೆಗೆ ಉತ್ತಮ ರಿಸಲ್ಟ್ ಕೊಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಬರ್ತಾ ಇದ್ದಾಗ ನಾನು ಹಿರಿಯ ವಿದ್ಯಾರ್ಥಿ ಮತ್ತು ನಮ್ಮ ಆತ್ಮೀಯ ಗೆಳೆಯ ಮತ್ತು ನಮ್ಮ ಕ್ಲಾಸ್ಮೇಟು ಕೂಡ ಹಿರಿಯ ಮುಖಂಡರಾದಂಥ ನಮ್ಮ ಕಾಂಗ್ರೆಸ್ ಮುಖಂಡರು ಮತ್ತು ಉದ್ಯಮಿಗಳಾದಂಥ ನಾಪಣ್ಣ ಮುದ್ದಪ್ಪ ಮತ್ತು ಮುತ್ತಪ್ಪನವರು ಅವರು ಒಂದು ಸಲ ಈ ಶಾಲೆಗೆ ಒಂದು ಸಲ ಭೇಟಿ ಕೊಟ್ಟರು. ಮುದ್ದಪ್ಪನವ್ರು ಭೇಟಿ ಕೊಟ್ಟಾಗ ಏನಾಯಿತು ಅಂತ ಹೇಳಿದ್ರೆ, ಸೊ ಬಾ ಪುಟ್ಟೇಗೌಡ ಒಂದು ಸಲ ಶಾಲೆಗೆ ಹೋಗ್ಬರೋಣ ಅಂತ ಹೇಳಿದ್ರು. ಆಗ ಶಾಲೆಗೆ ಬಂದು ಒಂದು ವಿಚಾರಿಸಿದಾಗ ಏನಾಯಿತು ಅಂದರೆ, ಇಲ್ಲಿ ಏನು ಕಮ್ಮಿ ಇದೆ ಅದೊಂದು ಸ್ವಲ್ಪ ಸರಿಪಡಿಸ್ಬೇಕಲ್ಲ ಪುಟ್ಟೇಗೌಡ ಅಂತ ಹೇಳಿದ್ರು. ಸೊ ಆಯ್ತಪ್ಪ ನಾವು ನೋಡುವ ಅಂತ ಹೇಳಿದಾಗ ನಾವು ಆಡಳಿತ ಮಂಡಳಿಯ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಅವ್ರನ್ನ ಕೇಳಿದಾಗ, ಸರ್ ನಮಗೆ ಇಲ್ಲಿ ಶೌಚಾಲಯದ ಒಂದು ಅವಶ್ಯಕತೆ ಇದೆ ಮತ್ತು ಮೇಲ್ಛಾವಣಿ ಒಂದು ಪ್ರಾಬ್ಲಮ್ ಇದೆ, ಮೇಲ್ಛಾವಣಿಗೆ ಮಳೆಗಾಲದಲ್ಲಿ ಮಕ್ಕಳು ಸ್ವಲ್ಪ ನೆನೀತದೆ, ಹಾಗಾಗಿ ನಮಗೆ ಅನುದಾನಿತ ಶಾಲೆ ಸರ್ಕಾರದಿಂದ ಯಾವ ಅನುದಾನ ಬರೋದಿಲ್ಲ ಅಂತ ಹೇಳಿದ್ರು. ಸೊ ಹೇಳಾದ್ಮೇಲೆ ಏನಾಯಿತು ಅಂತ ಹೇಳಿದ್ರೆ, ಆಯಿತು ಅಂಥೇಳಿ ನಾವೊಂದು 10th ಗ್ರೂಪ್ ಒಂದು ಮಾಡ್ಕೊಂಡ್ವಿ. 10th ಗ್ರೂಪ್ ಮಾಡಿಕೊಂಡು ಒಂದು ಇಲ್ಲಿ ಸ್ನೇಹ ಸಮ್ಮೇಳನ ಒಂದು ಕಾರ್ಯಕ್ರಮ ಮಾಡಿಕೊಂಡು, ಆ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಏನು ಮಾಡ್ಬೋದು ಶಾಲೆಗೆ, ನಮ್ಮ ಕಡೆಯಿಂದ ಏನಾದ್ರು ಕೊಡುಗೆ ಮಾಡೋಣ ಅಂತ ಕೊಡುಗೆ ಕೊಡಬೇಕಲ್ಲ ಅಂತ ಹೇಳಿದಾಗ, ಸೊ ಎಲ್ಲರೂ ತೀರ್ಮಾನ ಮಾಡ್ಕೊಂಡಿದ್ದೇನೆಂದರೆ, ನಾವು ಓದುವ ಸಮಯದಲ್ಲಿ ನಾವು 1988ರಿಂದ 91ನೇವರೆಗೆ ನಾವು ಇಲ್ಲಿ ಶಾಲೆಗೆ ಓದುವ ಸಮಯದಲ್ಲಿ ಏನಾಯಿತು ಅಂತ ಹೇಳಿದ್ರೆ ಶೌಚಾಲಯ ಇರಲಿಲ್ಲ. ಸೊ ಇವಾಗ ಆ ಥರ ಆಗಬಾರ್ದು ಅಂಥೇಳಿ ಒಂದು ಸುಸಜ್ಜಿತವಾದ ಒಂದು ಹೈಟೆಕ್ ಶೌಚಾಲಯ ಮಾಡಿಕೊಡೋದು ಅಂತೇಳಿ ತೀರ್ಮಾನ ತಗೊಂಡು ಶೌಚಾಲಯ ಒಂದು ಮಾಡಿಕೊಟ್ವಿ. ಇದೇ ವರ್ಷ ನಮ್ಮ 2025 ಮೇ 12ರಂದು ಈ ಶಾಲೆಯಲ್ಲಿ ಒಂದು ಶೌಚಾಲಯ ಒಂದು ಉದ್ಘಾಟನೆ ಮಾಡಿದ್ದು. ಇದಕ್ಕೆ ನಮ್ಮ ಆತ್ಮೀಯ ಗೆಳೆಯರಾದ ಮುತ್ತಪ್ಪ ಮತ್ತು ಮುದ್ದಪ್ಪನವರು, ಅವಳಿ ಸಹೋದರರು, ಉದ್ಯಮಿಗಳು ಮತ್ತು ಕಾಂಗ್ರೆಸ್ ಮುಖಂಡರು, ಇವರು ಸಹ ಅದಕ್ಕೆ ಒಂದು 6 ಲಕ್ಷ ರೂಪಾಯಿ ದಾನ ಕೊಟ್ಟರು. ಟೋಟಲಿಗೆ ಒಂದು 10.5 ಲಕ್ಷದಷ್ಟು ವೆಚ್ಚ ಆಗಿ ಒಂದು ಸುಸಜ್ಜಿತವಾದ ಒಂದು ಹೈಟೆಕ್ ಶೌಚಾಲಯವನ್ನು ನಾವು ಮಾಡಿಕೊಟ್ಟು. ಹಾಗೆ ಈಗ ನಮ್ಮ ನೋಡಿಕೊಂಡು ನಮ್ಮ ಕೆಳಗಿನ ಒಂದು ಗ್ರೂಪ್ ಅವರು 2001 ಮತ್ತು 2002ನೇ ಬ್ಯಾಚ್ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಶಾಲೆಗೆ ಏನು ಬೇಕು ಅಂತ ಅವರು ಒಂದು ಗ್ರೂಪ್ ಮಾಡಿಕೊಂಡು ಅವರು ಒಂದು 3 ರೂಮ್ಗೆ ಒಂದು ಟೈಲ್ಸನ್ನು ಹಾಕ್ಕೊಟ್ರು. ಸೊ ಟೈಲ್ಸ್ ಹಾಕೊಟ್ಮೇಲೆ ಅವರು ಸಹ ಮೊನ್ನೆ ಒಂದು ಗುರುವಂದನ ಒಂದು ಕಾರ್ಯಕ್ರಮನ ಇದೇ ತಿಂಗಳಲ್ಲಿ ಇಟ್ಕೊಂಡಿದ್ರು, ತುಂಬ ಚೆನ್ನಾಗಿ ಮಾಡಿಕೊಟ್ರು. ಹಾಗೆ ಮತ್ತೆ ನಾನು ಮುದ್ದಪ್ಪ ಮತ್ತು ಮುತ್ತಪ್ಪನವ್ರ ಹತ್ರ ಅವ್ರ ಮನೆಗೆ ಹೋದಾಗ ಒಂದು ಸ್ವಲ್ಪ ಚರ್ಚೆ ಮಾಡಿದಾಗ, ಶಾಲೆಗೆ ಇನ್ನೇನಾದ್ರು ಮಾಡ್ಬೋದಲ್ವಾ ಅಂತ ನಾನು ಒಂದು ಚರ್ಚೆ ಮಾಡಿದಾಗ, ಆಯಿತು ಮಾಡೋಣ ಗೌಡ ಹೇಳು ಅಂಥೇಳಿ, ನನಗೆ ಯಾವಾಗಲೂ ಅವರು ಪುಟ್ಟೇಗೌಡ ಇದ್ದರು, ಗೌಡ ಅಂತಲೇ ಕರೀತಾರೆ. ಸೊ ಆಗ ಆಯಿತು ಅಂತ ಹೇಳಿದಾಗ, ಸರಿ ಮಾಡೋಣ ಬಿಡಪ್ಪ ಅಂಥೇಳಿ ಲಾಸ್ಟಿಗೆ ಇದೊಂದು ಮೇಲ್ಛಾವಣಿ ತುಂಬ ಹಾಳಾಗಿದೆ, ಇದೊಂದು ಮಾಡಬೇಕು ಅಂತೇಳಿ ಮುದ್ದಪ್ಪ ಮತ್ತು ಮುತ್ತಪ್ಪನವ್ರು ತೀರ್ಮಾನ ತೊಗೊಂಡ್ರು, ನಾವು ತೀರ್ಮಾನ ತೊಗೊಂಡ್ವಿ. ಆಗ ಒಂದು ಕೊಟೇಶನ್ ಸಹ ಹಾಕ್ಸಾದ್ಮೇಲೆ ಈ ಸಂಸ್ಥೆಯ ತುಂಬ ಹೇಳಬೇಕು, ಈ ಸಂಸ್ಥೆಯ ಕಾರ್ಯದರ್ಶಿ ಇದ್ದಾರೆ ರಾಜಶೇಖರ್ ಅಂತೇಳಿ, ಅವ್ರು ಏನು ಮಾಡಿದ್ರು ಅಂದರೆ, ಆಯಿತು ಪುಟ್ಟೇಗೌಡ್ರೆ ನಾವು ಒಂದು ಸಲ ಅವ್ರನ್ನ ಭೇಟಿ ಮಾಡೋಣ ಅಂತ ಹೇಳಿದ್ರು. ಸೊ ಅವರಿಗೆ ಸಮಯದ ಅಭಾವ ಇತ್ತು.
ಹಾಗಾಗಿ ಸಂಡೇ ಒಂದು ದಿವಸ ನಾವು ಅವರ ಮನೆ ಹತ್ರ ಹೋದ್ವಿ. ಸೊ ಮನೆ ಹತ್ರ ಹೋದಾಗ ಅವ್ರ ಹತ್ರ ಒಂದು ಚರ್ಚೆ ಮಾಡಿದ್ವಿ. ಸೊ ಎಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ ಎಲ್ಲರೂ ಖುಷಿ ಆಯಿತು. ಯಾರ್ಯಾರು ಹೋಗಿದ್ದು ಅಂತ ಹೇಳಿದ್ರೆ ನಮ್ಮ ಶಾಲೆಯ ಸಿಬ್ಬಂದಿಗಳು, ಪ್ರಾಂಶುಪಾಲರು, ಮತ್ತು ಇವರು ಉಪನ್ಯಾಸಕರು, ಮತ್ತು ಕಾರ್ಯದರ್ಶಿಯವರು, ಆಡಳಿತ ಮಂಡಳಿ ಡೈರೆಕ್ಟರ್ಗಳು ಎಲ್ಲರೂ ಸಹ ಹೋದು, ಹಳೆ ವಿದ್ಯಾರ್ಥಿಗಳು ಸಹ ಇದ್ವಿ. ಸೊ ಹೋಗಿ ಮಾತಾಡಿದಾಗ ಅವರು ತುಂಬ ಖುಷಿಯಿಂದ ಅಂತ ಹೇಳಿದ್ರೆ ಎಷ್ಟು ಖುಷಿಯಿಂದ ಒಪ್ಕೊಂಡು ಆಯ್ತಪ್ಪ ನಾವು ಮಾಡಿಕೊಡೋಣ, ಮೇಲ್ಛಾವಣಿನ ಒಂದು ಮಾಡಿಕೊಡೋಣ ಅಂಥೇಳಿ ಒಂದು ವಿಶ್ವಾಸ ಕೊಟ್ಟರು, ಆಶ್ವಾಸನೆ ಕೊಟ್ಟರು. ತದನಂತರ ಈಗ ಮೊನ್ನೆ ನಮ್ಮ ಮುತ್ತಪ್ಪನವರು ಮತ್ತು ನಾವು ಎಲ್ಲ ಬಂದ್ವಿ. ಮತ್ತು ಅವರನ್ನು ಕರ್ಕೊಂಡು ಬಂದು ಒಂದು ಮೆಜರ್ಮೆಂಟೆಲ್ಲ ತಗೊಂಡು ಈಗ ಆಲ್ರೆಡಿ ಪ್ರೊಸೆಸ್ಸಲ್ಲಿದೆ. ತುಂಬ ಖುಷಿ ವಿಚಾರ ಅಂತ ಹೇಳಿದ್ರೆ ಈ ಶಾಲೆಯಲ್ಲಿ ಓದಿದಂಥ ಹಳೆಯ ವಿದ್ಯಾರ್ಥಿಗಳೇನಿದ್ದಾರೆ ವಿದೇಶದಲ್ಲಿ ಎಲ್ಲ ಕಡೆ ಇದ್ದಾರೆ, ಒಳ್ಳೆ ಇದಿದೆ. ಮತ್ತು ಮುಂದೆ ಈ ಶಾಲೆಗೆ ತುಂಬ ಏನಾರು ಒಂದು ಕೆಲಸ ಮಾಡಬೇಕು ಅನ್ನೋದು ಗ್ರೂಪ್ ಮಾಡಿಕೊಂಡು ಅವರ ಬ್ಯಾಚ್ ಇರ್ತದಲ್ಲ, ಬ್ಯಾಚ್ ಅವ್ರ ಗ್ರೂಪ್ ಮಾಡಿಕೊಂಡು ಶಾಲೆಗೆ ಮಾಡ್ಕೋಬೇಕು ಅಂತ ಮಾಡ್ತಿದ್ದಾರೆ. ಧನ್ಯವಾದ. ಕೇಳಿದ್ರಲ್ಲ, ಇದಿಷ್ಟು ಪುಟ್ಟೇಗೌಡರ ಮಾತಾಗಿರುವಂಥದ್ದು. ಈ ಶಾಲೆಯ ಶಿಕ್ಷಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ನೀವು ಈ ಶಾಲೆಗೆ ಬಂದ ಸಮಯದಲ್ಲಿ ಯಾವ ರೀತಿ ಇತ್ತು ಸರ್ ಶಾಲೆ, ಈಗ ಯಾವ ರೀತಿ ಬದಲಾವಣೆ ಆಗಿದೆ? ಬಹುಶಃ ನಾನು ಬಂದಾಗ 25 ವರ್ಷದ ಹಿಂದೆ ಒಂದೊಂದು ತರಗತಿಯ ಕೋಣೆಯಲ್ಲಿ 60ರಿಂದ 70 ವಿದ್ಯಾರ್ಥಿಗಳಿದ್ದರು. ಪ್ರತಿ ತರಗತಿಯಲ್ಲಿ 2 ವಿಭಾಗಗಳು ಇರ್ತಿತ್ತು. ಸುಮಾರು 450 ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ರು. ಉತ್ತಮವಾದಂತಹ ಫಲಿತಾಂಶ ಮತ್ತು ಉತ್ತಮವಾದಂಥ ರೀತಿಯ ವಿದ್ಯಾಭ್ಯಾಸ ಎಲ್ಲವೂ ಸಹ ನಡೀತಾ ಇತ್ತು. ಬಹುಶಃ ಈ ಹೆಬ್ಬಾಲೆ ಗ್ರಾಮದ ಸುಮಾರು 20 ಹಳ್ಳಿಗಳಿಗೆ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಪ್ರತೀಕದ ಮತ್ತು ರಾಜಧಾನಿ ಅಂತ ಹೇಳಿದ್ರೆ ಹೆಬ್ಬಾಲೆ ಗ್ರಾಮ ಆಗಿತ್ತು. ಇಲ್ಲಿ ಓದಂತಹ ಅನೇಕ ಜನ ವಿದ್ಯಾರ್ಥಿಗಳು ದೇಶ ಮಾತ್ರ ಅಲ್ಲ, ವಿದೇಶದಲ್ಲೂ ಸಹ ಸೇವೆ ಸಲ್ಲಿಸಿದಂಥ ಉಲ್ಲೇಖಗಳು ಸಾಕಷ್ಟಿವೆ. ಉತ್ತಮವಾದಂಥ ಪರಿಸರ ಇದೆ, ಉತ್ತಮವಾದಂಥ ವಾತಾವರಣ ಇದೆ. ಇದೊಂದು ಅದ್ಭುತವಾಗಿರುವಂಥ ಶಾಲೆ. ಇಂತಹ ಶಾಲೆಯಲ್ಲಿ ನಾನು ಕೆಲಸ ಮಾಡಲಿಕ್ಕೆ ನನಗೆ ಹೆಮ್ಮೆಯ ವಿಷಯ ಆಗ್ತಾಯಿದೆ. ಇಂತಹ ಒಂದು ಶಾಲೆ ಈ ದಿನಗಳಲ್ಲಿ ವಿದ್ಯಾರ್ಥಿಗಳ ಕೊರತೆಯಿಂದ ಸ್ವಲ್ಪ ಅವನತಿಯ ಮಟ್ಟವನ್ನು ತಲುಪ್ತಾ ಇರುವಂಥ ಸಂದರ್ಭದಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಹಕಾರದಿಂದ ಮತ್ತು ಆಡಳಿತ ಮಂಡಳಿಯ ಸಹಕಾರದಿಂದ ಸ್ವಲ್ಪ ಅಭಿವೃದ್ಧಿಯನ್ನು ಕಾಣ್ತಾ ಇದೆ ಸರ್. ಶಾಲೆ ನಡೆದು ಬಂದ ಹಾದಿಯ ಕುರಿತು ಕೂಡ ಅವರು ತಿಳಿಸ್ಕೊಡ್ತಾರೆ. ಸರ್, ಈ ಶಾಲೆ ಯಾವ ರೀತಿ ನಡ್ಕೊಬಂತ ಅಂದರೆ ಆಗಿನ ಕಾಲದಲ್ಲಿ ಏನಂತಂದರೆ ಸಾಕಷ್ಟು ದೂರದಿಂದ ಬರ್ತಾಯಿದ್ರು ವಿದ್ಯಾರ್ಥಿಗಳು, ಯಾವ ರೀತಿ ನಡ್ಕೊಬಂತು ಅಂತ? ಸರ್, ಬಹುಶಃ 1963-64ನೇ ಸಾಲಿನಲ್ಲಿ ಈ ಶಾಲೆ ಪ್ರಾರಂಭವಾಯಿತು ಸರ್. ಈ ಗ್ರಾಮದ ಹಿರಿಯರೆಲ್ಲ ಸೇರಿ ನಮ್ಮ ಗ್ರಾಮದ ಮಕ್ಕಳು ಮತ್ತು ಸುತ್ತಮುತ್ತಲ ಗ್ರಾಮದ ಮಕ್ಕಳು ದೂರದ ಊರಿಗೆ ಹೋಗಿ ವಿದ್ಯಾಭ್ಯಾಸ ಮಾಡೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಮಕ್ಕಳಿಗೆ ಒಂದು ವಿಶೇಷವಾದಂಥ ಒಂದು ಶಾಲೆಯನ್ನು ಸ್ಥಾಪನೆ ಮಾಡಿ ಆ ಮೂಲಕ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಸಹಕಾರ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಈ ಶಾಲೆ 1964ರಲ್ಲಿ ಪ್ರಾರಂಭವಾಯಿತು ಸರ್. ಆಗ ಆ ಸಂದರ್ಭದಲ್ಲಿ ಇಲ್ಲಿನ ಗ್ರಾಮಸ್ಥರು ತಮ್ಮ ಕಾಲಿಗೆ ಚಪ್ಪಲಿ ಇಲ್ಲದೆ ಮನೆಗೆ ಹೋಗಿ ಚಂದ ಎತ್ತಿ ಶಾಲೆಯನ್ನು ಕಟ್ಟಿದರು. ಇಟ್ಟಿಗೆ ಕೊಟ್ಟಂಥ ದಾನಿಗಳಿದ್ದಾರೆ, ಮರಳು ಕೊಟ್ಟಂಥ ದಾನಿಗಳಿದ್ದಾರೆ, ಕೆಲಸವನ್ನು ಮಾಡಿದಂತಹ ದಾನಿಗಳು ಸಹ ಇಲ್ಲಿದ್ದಾರೆ. ಈ ರೀತಿ ಈ ಶಾಲೆ ಪ್ರಾರಂಭವಾಯಿತು. ಆಗ 1964ರಲ್ಲಿ KS ಇಸ್ಸಾರ್ ಅನ್ನುವಂತಹ ಒಬ್ಬ ಜಿಲ್ಲಾಧಿಕಾರಿಗಳಿದ್ದರು. ಆ ಜಿಲ್ಲಾಧಿಕಾರಿಗಳು ಬಂದು ಈ ಶಾಲೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ಸಹಕಾರವನ್ನು ಕೊಟ್ಟರು. ಶಿಕ್ಷಣಾಧಿಕಾರಿಗಳು ಸಹ ಬಂದು ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದಂಥ ನಿದರ್ಶನಗಳು ಸಹ ಇದೆ ಸರ್. ಹಾಗೆ ಈ ಶಾಲೆ ಪ್ರಾರಂಭದಲ್ಲಿ ಶ್ರೀಯುತ ಹಳ್ಳಳ್ಳಿ ಕಾಳೇಗೌಡರು, ವಿಶ್ವನಾಥಯ್ಯನವರು, HK ಸುರೇಶ್ರವರು ಮತ್ತು ಅಂದಾನಿಪುರ ದೊರೆಯಾದಂತಹ KC ಅಪ್ಪಯ್ಯನವರು ಮತ್ತು ವಿಶ್ವನಾಥಯ್ಯನವರು, HL ಪುಟ್ಟಪ್ಪನವರು ಮತ್ತು ಚರಮೂರ್ತಿ ಸ್ವಾಮೀಜಿಗಳು, ತೊರೆನೂರಿನ ಚರಮೂರ್ತಿ ಸ್ವಾಮೀಜಿಗಳು ಪ್ರತಿಯೊಬ್ಬರು ಬಂದು ಒಂದೊಂದು ಕಟ್ಟಡವನ್ನು ಕಟ್ಟಿಸಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕಾರ ಕೊಟ್ಟಂಥ ನಿದರ್ಶನಗಳು ಸಹ ಈ ಶಾಲೆಯಲ್ಲಿದೆ. ಸುಮಾರು 1964ರಿಂದ 2003ರವರೆಗೆ HK ಸುರೇಶ್ ಗೌಡರು ಮತ್ತು ಅವರ ಆಡಳಿತ ಮಂಡಳಿಯವರು ಕೆಲಸವನ್ನು ನಿರ್ವಹಿಸಿಕೊಂಡು ಉತ್ತಮವಾದಂಥ ಶೈಕ್ಷಣಿಕ ಪ್ರಗತಿಗೆ ಸಹಕಾರವನ್ನು ಕೊಟ್ಟಂಥ ನಿದರ್ಶನಗಳು ಈ ಶಾಲೆಯಲ್ಲಿದೆ. ಹಾಗೆ ಈ ಶಾಲೆ ಕೇವಲ ಶಿಕ್ಷಣ ಮಾತ್ರ ಗುರಿ ಹೊಂದಿರಲಿಲ್ಲ. ಶಿಕ್ಷಣ ಜೊತೆಗೆ ಸಾಮಾಜಿಕ ನೈತಿಕ ಮೌಲ್ಯಗಳು ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಪ್ರತೀಕವಾಗಿ ಈ ಶಾಲೆ ಅನೇಕ ರೀತಿಯ ಕೆಲಸಗಳನ್ನು ಮಾಡಿರುವಂಥ ನಿದರ್ಶನಗಳು ಸಹ ಇದೆ. ಈ ಶಾಲೆಯಲ್ಲಿ ಓದಂತಹ ಅನೇಕ ಜನ ವಿದ್ಯಾರ್ಥಿಗಳು ಉನ್ನತ ಮಟ್ಟದಂತಹ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೇವೆಯನ್ನು ಸಲ್ಲಿಸಿದಂಥವರು. ಮತ್ತು 1993ರಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ಈ ಕೊಡಗು ಜಿಲ್ಲೆಯಿಂದ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದ ವಾಲಿಬಾಲ್ ತಂಡವನ್ನು ಪ್ರತಿನಿಧಿಸಿದಂತಹ ಉಲ್ಲೇಖಗಳು ಈ ಶಾಲೆಯಿಂದ ಆಗಿದೆ.
ಮತ್ತು ಅನೇಕ ಜನ ದಾನಿಗಳು ಸಹ ಈಗ ಬಂದಿದ್ದಾರೆ. ಸುಮಾರು 20 ವರ್ಷದಿಂದ ನಮ್ಮ ಕನ್ನಡ ನಾಡಿನ ರಸಿಕರ ಮನಸೂರೆಯನ್ನಗೊಂಡಂತಹ ನಾಯಕಿಯಾದಂತಹ ಶ್ರೀಮತಿ ಆರತಿ ದೇಸಾಯಿಯವರು ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗೆ 15,000 ಅನುದಾನವನ್ನು 15,000 ಕೊಡುತ್ತೆ. ಆ ವಿದ್ಯಾರ್ಥಿಯು ಆ ದುಡ್ಡಲ್ಲಿ ಮುಂದಿನ ಶೈಕ್ಷಣಿಕ ಪ್ರಗತಿಗೆ ಸಹಕಾರಿಯಾಗಿದೆ. ಮತ್ತು ಅನೇಕ ಜನ ದಾನಿಗಳು ಈ ಶಾಲೆಯಲ್ಲಿ ತಮ್ಮ ತಂದೆ ತಾಯಿಗಳು ಕೊಟ್ಟಿರುವಂಥ ಅರಿಶಿನ ಕುಂಕುಮದ ದುಡ್ಡನ್ನು ಸಹ ಇಲ್ಲಿ ಡಿಪಾಸಿಟ್ ಇಟ್ಟು ಆ ಡಿಪಾಸಿಟಿನ ಹಣವನ್ನು ವಿದ್ಯಾರ್ಥಿಗಳ ಮುಂದಿನ ಶೈಕ್ಷಣಿಕ ಪ್ರಗತಿಗೆ ಕೊಡುತ್ತಿರುವಂತಹ ದಾನಿಗಳು ಸಹ ನಮ್ಮ ಶಾಲೆಗೆ ಇದ್ದಾರೆ. ಅಂತಹ ದಾನಿಗಳಿಂದ ಈ ಶಾಲೆ ನಡೀತಾ ಇದೆ. ಅಲ್ಲದೆ ಉತ್ತಮವಾದಂತಹ ಕಾಲೇಜು ವಾತಾವರಣ ಇದೆ. ಕಾಲೇಜ್ ಸ್ಥಾಪನೆ 1999ರಲ್ಲಿ ಕಾಲೇಜು ಪ್ರಾರಂಭವಾಯಿತು. 25 ವರ್ಷದಿಂದ ಕಾಲೇಜು ನಡ್ಕೊಂಡು ಬರ್ತಾ ಇದೆ. ಅವರಿಗೆ ಆ ಉಪನ್ಯಾಸಕರಿಗೆ ಕೊಡಲು ಅನುದಾನದ ಕೊರತೆ ತುಂಬ ಇದೆ. ಇಲ್ಲಿ ದಾನಿಗಳೆಲ್ಲರೂ ಸಹ ಸಹಕಾರದಿಂದ ಆ ಉಪನ್ಯಾಸಕ ವರ್ಗದವರಿಗೂ ವಿದ್ಯಾರ್ಥಿಗಳಿಗೂ ಸಮವಸ್ತ್ರದ ಮತ್ತು ಅವರ ದಾಖಲಾತಿ ಶುಲ್ಕವನ್ನು ಸಹ ಕೊಡ್ತಾ ಇರುವಂತಹ ಉಲ್ಲೇಖಗಳು ಸಹ ಇವೆ. ಈ ನಿಟ್ಟಿನಲ್ಲಿ ಈ ಶಾಲೆ ತುಂಬ ಉತ್ತಮವಾದಂಥ ಪ್ರಗತಿಯನ್ನು ಸಾಧಿಸ್ಕೊಂಡು ಹೋಗ್ತಾ ಇದೆ. ಈ ಶಾಲೆಯಲ್ಲಿ ಶೈಕ್ಷಣಿಕವಾಗಿ ಹೇಳುವುದಾದರೆ ಯಾವ ವರ್ಷವೂ ಕಡಿಮೆ ಫಲಿತಾಂಶ ಇಲ್ಲದೆ ಉತ್ತಮವಾದಂಥ ಫಲಿತಾಂಶವನ್ನು ಕೊಡ್ಕೊಂಡು ಬರ್ತಾ ಇದೆ. ಮತ್ತು ಇತ್ತೀಚೆಗೆ ನಮ್ಮ ಈ ಶಾಲೆಯಲ್ಲಿ ಓದಂತಹ ಮುದ್ದಪ್ಪ ಅನ್ನುವಂಥವರು ಒಬ್ಬ ರಾಜಕೀಯ ಪ್ರತಿನಿಧಿಗಳು ಮತ್ತು ದಾನಿಗಳು, ಉದ್ಯಮಿಗಳು ಅವರು ನಮ್ಮ ಶಾಲೆಗೆ ಬಂದು ಸುಮಾರು 12 ಲಕ್ಷದ ಸುಸಜ್ಜಿತವಾಗಿರುವಂಥ ಶೌಚಾಲಯವನ್ನು ಅವರ ತಂಡದವರು ಸುಸಜ್ಜಿತವಾದಂಥ ಶೌಚಾಲಯವನ್ನು ಕಟ್ಟಿಸಿಕೊಟ್ಟಿದ್ದಾರೆ. 2001 ಮತ್ತು 2002ನೇ ಸಾಲಿನ ವಿದ್ಯಾರ್ಥಿಗಳು ಶಾಲೆಗೆ ಉತ್ತಮವಾದಂಥ ಟೈಲ್ಸನ್ನು ಹಾಕಿಸ್ಕೊಡ್ತಾ ಇದ್ದಾರೆ. ಮತ್ತು ಈಗ ಮುತ್ತಪ್ಪನವರು ಪುನಃ ಈ ಶಾಲೆಯ ಮುತ್ತಪ್ಪನವರು ಈ ಶಾಲೆಗೆ ಬೇಕಾಗಿರುವಂತಹ ಉತ್ತಮವಾದಂತಹ ಕೊಠಡಿಯ ವಿನ್ಯಾಸವನ್ನು ಮಾಡಿಕೊಟ್ಟು ಈ ಶಾಲೆಯ ಪ್ರಗತಿಗೆ ಸಹಕಾರ ಕೊಡ್ತಿದ್ದಾರೆ. ಈ ಶಾಲೆ ಬಗ್ಗೆ ಮಾತಾಡಲಿಕ್ಕೆ ಮತ್ತೊಬ್ಬರು ಪ್ರಾಂಶುಪಾಲರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಈ ಒಂದು ಶಾಲೆ ಸಾಕಷ್ಟು ವರ್ಷದಿಂದ ಈ ಭಾಗದಲ್ಲಿದೆ, ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಇಲ್ಲಿದ್ದಾರೆ. ಸರ್ಕಾರದ ಅನುದಾನಿತ ಶಾಲೆ, ಸರಿಯಾದ ಸೌಲಭ್ಯಗಳು ಬರ್ತಾ ಇಲ್ವಾ, ಏನು ಸರ್? ಸರ್ ನಮಸ್ಕಾರ, ನನ್ನ ಹೆಸರು ವಿಜಯ್ ಕುಮಾರ್ ಅಂತ. ಈ ಸಂಸ್ಥೆಯ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನೋಡಿ, ಇದೊಂದು ನಮ್ಮ ಭಾಗದಲ್ಲಿ ಪ್ರೌಢಶಾಲೆಯಾಗಿ ಬಹಳ ಅತ್ಯುನ್ನತವಾಗಿ ಇಡೀ ಕೊಡಗಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡು ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಪ್ರೌಢಶಾಲಾ ವಿಭಾಗ ನಡ್ಕೊಂಡು ಬರ್ತಾಯಿತ್ತು. ಆಗಿನ ನಮ್ಮ ವಿದ್ಯಾರ್ಥಿ ಸಂಘದ ಕಾಲೇಜು ಆಡಳಿತ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ HK ಸುರೇಶ್ರವರು ಈ ಒಂದು ಪ್ರೌಢಶಾಲೆಯನ್ನು ಉನ್ನತ ದರ್ಜೆಗೇರಿಸಬೇಕು, ಇಲ್ಲಿ PU ಮಕ್ಕಳಿಗೆ ವ್ಯವಸ್ಥಿತವಾದಂತಹ ಕಾಲೇಜುಗಳಿಲ್ಲ, ಶಿರಂಗಾಲ ಅದು ಬಿಟ್ಟರೆ ಕುಶಲನಗರ, ಅಲ್ಲೂ ಕೂಡ ತುಂಬ ವಿದ್ಯಾರ್ಥಿಗಳಿದ್ರು, ಅಲ್ಲಿ ಓದಲಿಕ್ಕೆ ಸಾಧ್ಯ ಆಗಲ್ಲ. ಜೊತೆಗೆ ಬಡ ಮಕ್ಕಳಾಗಿರೋದ್ರಿಂದ ಆ ಮಕ್ಕಳನ್ನು ಇಲ್ಲೇ ನಾವು ಕಾಲೇಜನ್ನು ಸ್ಟಾರ್ಟ್ ಮಾಡಿ ಅವ್ರಿಗೆ ಇಲ್ಲೇ ವಿದ್ಯಾಭ್ಯಾಸ ಕೊಡಬೇಕು ಅಂಥೇಳಿ ಮನಸ್ಸು ಮಾಡಿ 1999 2000 ಸಾಲಲ್ಲಿ ಉನ್ನತ ದರ್ಜೆಗೆ ಏರಿಸಿ PUCಯನ್ನು ಉದ್ಘಾಟನೆ ಮಾಡಿದ್ರು. ಆ ಒಂದು ಕಾಲೇಜಿನಲ್ಲಿ ಫಸ್ಟಿಂದನೂ ಬಹಳ ವಿದ್ಯಾರ್ಥಿಗಳು ಈ ಒಂದು ಸಂಸ್ಥೆಯಲ್ಲಿ ಕಲ್ತಿದ್ದಾರೆ. ಇಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ತಮ್ಮ ಕಾರ್ಯವನ್ನು ನಡೆಸ್ತಿದ್ದಾರೆ. ಅದಲ್ಲದೆ ಅವರಿಂದ ಉದಾರವಾಗಿರ್ತಕ್ಕಂತಹ ಒಂದು ನೆರವು ಕೂಡ ಬರ್ತಾಯಿದೆ. ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಶಾಲೆ ಮತ್ತು ಕಾಲೇಜು ಅವನತಿ ಹಾದಿಯನ್ನು ಹಿಡಿತಾ ಇದೆ. ಅದು ಎಲ್ಲರೂ ಗೊತ್ತಿರತಕ್ಕಂಥ ವಿಚಾರ. ಈಗ ಮಕ್ಕಳ ಸಂಖ್ಯೆ ಕೂಡ ಕಡಿಮೆ ಇದೆ. ಅದಲ್ಲದೆ ಸರ್ಕಾರದಿಂದ ಅನುದಾನದ ಕೊರತೆ ಕೂಡ ಇದೆ. ಇವೆಲ್ಲವನ್ನು ಈ ಅನುದಾನದ ಕೊರತೆ ಅಂತ ಹೇಳಿ ಇವತ್ತು ನಮಗೆ ಗೊತ್ತಾಗ್ತಾನೇ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ಹಿರಿಯ ವಿದ್ಯಾರ್ಥಿಗಳೇನಿದ್ದಾರೆ, ಆ ಹಿರಿಯ ವಿದ್ಯಾರ್ಥಿಗಳು ಶಾಲೆಯ ಯಾವುದೇ ಒಂದು ಸಮಸ್ಯೆ ಇದ್ದರೂ ಭಾಳ ಶೀಘ್ರವಾಗಿ ಬಂದು ಅದಕ್ಕೆ ಸ್ಪಂದಿಸಿ ಆ ಒಂದು ಕೆಲಸವನ್ನು ಮಾಡಿಕೊಡ್ತಿದ್ದಾರೆ. ಸರ್, ಅಂದರೆ ಈಗ ಇದು ಅನುದಾನಿತ ಶಾಲೆ, ಇಲ್ಲಿ ಯಾವ ರೀತಿ ಅನುದಾನ ಸರ್ಕಾರದಿಂದ ಬಿಡುಗಡೆ ಆಗ್ತಿದೆ? ಅಂದರೆ ಶಾಲೆಗಳ ಅಭಿವೃದ್ಧಿಗೆ ಬಿಡುಗಡೆ ಆಗ್ತಿದೆಯಾ, ಬರೀ ಶಿಕ್ಷಕರ ಒಂದು ವೇತನಕ್ಕೆ ಮಾತ್ರ ಇದು ಆಗ್ತಿದೆಯಾ, ಯಾವ ಥರ ಇದೆ ಸರ್? ಈಗ ಸರ್, ಇದು ಪ್ರೌಢಶಾಲೆ ಅನುದಾನಿತ ಶಾಲೆ. ಹಾಗಾಗಿ ಸರ್ಕಾರದಿಂದ ಯಾವುದೇ ಅನುದಾನ ಬರೋದಿಲ್ಲ. ಬರೀ ಶಿಕ್ಷಕರಿಗೆ ವೇತನ ಅನುದಾನ ಬಿಟ್ಟರೆ ಇನ್ಯಾವುದೇ ಅನುದಾನಗಳು ಬರ್ತಾಯಿಲ್ಲ ಸರ್. ಹಾಗಾಗಿ ಈ ಒಂದು ಅನುದಾನದ ಕೊರತೆಯನ್ನು ನೋಡಿರ್ತಕ್ಕಂಥ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಆವಾಗಲೇ ಹೇಳಿದ್ರು. ಈಗ ಒಂದು ಉದಾಹರಣೆಗೆ 89 ಬ್ಯಾಚ್ನ ನಮ್ಮ ವಿದ್ಯಾರ್ಥಿಗಳು, ಅದೇ ನಮ್ಮ ಉದ್ಯಮಿಗಳಾಗಿರ್ತಕ್ಕಂಥ ಶ್ರೀಯುತ ಮುದ್ದಪ್ಪ ಇರ್ಬೋದು, ನಮ್ಮ ಹಿರಿಯ ಸೈನಿಕರಾಗಿರ್ತಕ್ಕಂಥ ನಮ್ಮ ಪುಟ್ಟೇಗೌಡರು ಇರ್ಬೋದು, ಇವರೆಲ್ಲರೂ ಕೂಡ ಸೇರಿ ಅವರ ಬ್ಯಾಚವರೆಲ್ಲರೂ ಒಗ್ಗೂಡಿಸಿ ಒಂದು ಉತ್ತಮವಾಗಿರ್ತಕ್ಕಂಥ ಹೈಟೆಕ್
ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಯಾಕೆಂದರೆ ಯಾವುದೇ ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಅಲ್ಲಿ ಬೇಕಾಗಿರ್ತಕ್ಕಂಥ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯ ಅಂತ ಹೇಳಿದ್ರೆ ಅದು ಶೌಚಾಲಯದ ವ್ಯವಸ್ಥೆ. ಯಾಕೆಂದರೆ ಎಷ್ಟೋ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಉತ್ತಮವಾಗಿರ್ತಕ್ಕಂಥ ಶೌಚಾಲಯ ಇದೆಯಾ ಇಲ್ವಾ ಅಂತೇಳಿ. ಅಂತಹ ಉತ್ತಮವಾಗಿರ್ತಕ್ಕಂತಹ ಒಂದು ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅವರಿಗೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆಯೇ ನಮ್ಮ ಕಾಲೇಜು ವಿಭಾಗ ಏನಿದೆ, ಇತ್ತೀಚಿನ ದಿನಗಳಲ್ಲಿ ಈ ಒಂದು ಕಾಮರ್ಸ್ ಕೂಡ ಒಂದು ಓಪನ್ ಆಗಿದೆ. ಕಾಮರ್ಸು ಮತ್ತು ಆರ್ಟ್ಸು ಎರಡೂ ಇದೆ. ಎರಡಕ್ಕೂ ಕೂಡ ಇತ್ತೀಚಿನ ದಿನಗಳಲ್ಲಿ ಒಳ್ಳೆಯ ವಿದ್ಯಾರ್ಥಿಗಳು ಬರ್ತಿದ್ದಾರೆ. ಅದಲ್ಲದೆ ಉತ್ತಮವಾಗಿರ್ತಕ್ಕಂತಹ ಒಂದು ಫಲಿತಾಂಶವನ್ನು ಕೂಡ ನಮ್ಮ ಕಾಲೇಜು ವಿಭಾಗದಲ್ಲಿ ಬರ್ತಾ ಇದೆ. ಅದಲ್ಲದೆ ಈ ಕಾಲೇಜನ್ನು ಅವನತಿ ಹಾದಿಯನ್ನು ಹಿಡಿತಕ್ಕಂಥ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀಯುತ ರಾಜಶೇಖರ್ ಅವರು ಎಲ್ಲ ವಿದ್ಯಾರ್ಥಿಗಳಿಗೆ, PU ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಶುಲ್ಕವನ್ನು ಮತ್ತು ಸಮವಸ್ತ್ರವನ್ನು ಕೂಡ ಹಿರಿಯ ವಿದ್ಯಾರ್ಥಿಗಳು ಸೇರಿಕೊಂಡು ಎಲ್ಲ ಮಕ್ಕಳಿಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ನಮ್ಮ ಈ ಒಂದು ಸಂಸ್ಥೆ ಈ ಮಟ್ಟಿಗೆ ಬೆಳೆದಿದೆ ಅಂದರೆ ಅದಕ್ಕೆ ಮೂಲ ಕಾರಣ ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಸರ್. ಹಾಗಾಗಿ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ ನಾನು ಸಂಸ್ಥೆಯ ಪ್ರಾಂಶುಪಾಲರಾಗಿ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಈ ಮೂಲಕ ಸಮರ್ಪಿಸ್ತೇನೆ ಸರ್. ಕೇಳಿದ್ರಲ್ಲ, ಇದಿಷ್ಟು ಪ್ರಾಂಶುಪಾಲರ ಮಾತಾಗಿರುವಂಥದ್ದು. ಇನ್ನು ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈ ಒಂದು ವಿದ್ಯಾವರ್ಧಕ ಸಂಘ ಶುರುವಾಗಿ ಎಷ್ಟು ಟೈಮ್ ಆಯಿತು? ಯಾವ ರೀತಿಯ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದಿರಿ ಸರ್? ವಿದ್ಯಾವರ್ತಕ ಸಂಘದ ಕಾರ್ಯದರ್ಶಿಯಾದ ನಾನು ರಾಜಶೇಖರ್ ಮಾತಾಡ್ತಾ ಇರೋದು. ಈ ವಿದ್ಯಾವರ್ತಕ ಸಂಘ ಸ್ಟಾರ್ಟಾಗಿ ಸುಮಾರು 61 ವರ್ಷಗಳು ಸ್ಟಾರ್ಟಾಗಿದೆ. ಈ ಹೆಬ್ಬಾಲೆಯಲ್ಲಿ ಕನ್ನಡ ಮಾಧ್ಯಮ ಪ್ರೌಢಶಾಲೆಯು ಪ್ರಾರಂಭವಾಗಿ ಇಂದಿಗೆ 61 ವರ್ಷಗಳಾಗಿರುತ್ತದೆ. ಮತ್ತು PUC ತರಗತಿಗಳು ಸ್ಟಾರ್ಟಾಗಿ 26 ವರ್ಷಗಳಾಗಿರುತ್ತದೆ. ಈ ಊರಿನಲ್ಲಿ ಶಾಲೆಯನ್ನು ನಿರ್ಮಾಣ ಮಾಡಲು ಹಲವಾರು ದಾನಿಗಳ ಸಹಕಾರ ಮತ್ತು ಈ ಊರಿನ ಜನರ ಪರಿಶ್ರಮದಿಂದ ಶಾಲೆ ನಿರ್ಮಾಣಗೊಂಡಿರುತ್ತದೆ. ಹಾಗೆ ಈ ಶಾಲೆಯಲ್ಲಿ ವಿದ್ಯೆ ಕಲಿತ ಹಲವಾರು ವಿದ್ಯಾರ್ಥಿಗಳು ಉನ್ನತ ಉದ್ಯೋಗದಲ್ಲಿದ್ದು ಜೀವನ ರೂಪಿಸಿಕೊಂಡಿರುತ್ತಾರೆ. ಮತ್ತು ಉನ್ನತ ಉದ್ಯೋಗದಲ್ಲಿರುವ ಹಿರಿಯ ವಿದ್ಯಾರ್ಥಿಗಳ ಸಹಕಾರ ಈ ಶಾಲೆಗೆ ಅಭಿವೃದ್ಧಿಗೆ ಮುಖ್ಯ ಪಾತ್ರವಾಗಿರುತ್ತದೆ. ಮತ್ತು ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳಾದ ನಾಪೋಡ್ ಮುತ್ತಪ್ಪ ಮತ್ತು ಮುದ್ದಪ್ಪ ಉದ್ಯಮಿಗಳು, ಕಾಂಗ್ರೆಸ್ ಮುಖಂಡರು, ಸಿದ್ಲಿಂಗ್ಪುರ, ಇವರು ನಮ್ಮ ಶಾಲೆಯ ಬ್ಯಾಚಿನ ಎಲ್ಲ ವಿದ್ಯಾರ್ಥಿಗಳನ್ನು ಸೇರಿಸಿ, ಸೈನಿಕರಾದ ಪುಟ್ಟೇಗೌಡರ ಅವರನ್ನು ಸೇರಿಸಿ ಅವರ ಬ್ಯಾಚಿನಿಂದ ಈ ಶಾಲೆಗೆ 10 ಲಕ್ಷ ವೆಚ್ಚದ ಹೈಟೆಕ್ ಶೌಚಾಲಯವನ್ನು ನಿರ್ಮಿಸಿಕೊಟ್ಟಿರುತ್ತಾರೆ. ಹಾಗೆ ನಾಪೋಡ್ ಮುತ್ತಪ್ಪ ಮತ್ತು ಮುದ್ದಪ್ಪ ರವರು ಉದ್ಯಮಿಗಳು, ಕಾಂಗ್ರೆಸ್ ಮುಖಂಡರು, ಸಿದ್ಲಿಂಗ್ಪುರ, ಇವರು ನಮ್ಮ ಶಾಲೆಗೆ ಅಪಾರವಾದ ಕೊಡುಗೆಯನ್ನು ನೀಡುತ್ತಲಿದ್ದು ಈ ಶಾಲೆಗೆ ಮತ್ತು ಈ ಶಾಲೆಯ ಮೇಲ್ಛಾವಣಿ ರಿಪೇರಿ ಮತ್ತು ಸ್ಮಾರ್ಟ್ ಕ್ಲಾಸ್ಗಳನ್ನು ನಿರ್ಮಿಸಿಕೊಡುವುದಾಗಿ ಭರವಸೆಯನ್ನು ಕೊಟ್ಟು ಕೆಲಸವನ್ನು ಆರಂಭಿಸಿರುತ್ತಾರೆ. ಅವರು ಇನ್ನು ಹೆಚ್ಚಿನ ಅನುದಾನವನ್ನು ಮುತ್ತಪ್ಪ ಮತ್ತು ಮುದ್ದಪ್ಪ ಅವರಿಂದ ಈ ಶಾಲೆಗೆ ನಾವು ಬೇಡಿದಾಗ ಎಲ್ಲ ಅನುದಾನವನ್ನು ಕೊಟ್ಟು ಸಹಕರಿಸುತ್ತಿದ್ದಾರೆ. ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಸರ್, ಈಗ ಈ ಒಂದು ವಿದ್ಯಾವರ್ಧಕ ಸಂಘ ಇದೆ, ಎಷ್ಟು ಜನ ಹಳೆ ವಿದ್ಯಾರ್ಥಿಗಳಿದ್ದಾರೆ? ಇನ್ನು ಹೊಸ ವಿದ್ಯಾರ್ಥಿಗಳನ್ನ ತಗೊಂಡು ಅವರ ನೋಂದಣಿ ಮಾಡ್ಕೋತಿದ್ದೀರಾ, ಹೇಗೆ ಸರ್? ಹಳೆ ವಿದ್ಯಾರ್ಥಿಗಳ ಸಂಘದಲ್ಲಿ ಅದರಲ್ಲಿ ಒಂದೊಂದು ಬ್ಯಾಚಿನ ಸಂಘದಲ್ಲಿ ಒಂದೊಂದು ಟೀಮ್ ಮಾಡಿದ್ದಾರೆ. ಬನಶಂಕರಿ ಹಿರಿಯ ವಿದ್ಯಾರ್ಥಿ ಸಂಘ ಅಂತ, ಮತ್ತು ನಾಪೋಡ್ ಮುದ್ದಪ್ಪ ಅವರು 1991 ಇಸ್ವಿ ಬ್ಯಾಚ್ ಒಂದು ಮಾಡಿದ್ದಾರೆ. ಅವ್ರವ್ರ ಬ್ಯಾಚಲ್ಲಿ ಏನೇನಿದ್ದಾರೆ ಅವರೊಂದು ಟೀಮ್ ಮಾಡಿ ಸಂಸ್ಥೆಗೆ ಸಹಾಯ ನೀಡ್ತಾ ಇದ್ದಾರೆ. ಮತ್ತು 2002ನೇ ಬ್ಯಾಚಿನವರು ಇದ್ದಾರೆ, ಅವರೂ ಈ ಶಾಲಾ ಕೊಠಡಿಗೆ ಟೈಲ್ಸನ್ನು ನೀಡಿರುತ್ತಾರೆ. ಮತ್ತು ಬನಶಂಕರಿ ಹಿರಿಯ ವಿದ್ಯಾರ್ಥಿ ಸಂಘದ ಎಲ್ಲ ವಿದ್ಯಾರ್ಥಿಗಳು ಸೇರಿ ಈ ಶಾಲಾ ಮಕ್ಕಳಿಗೆ ಯೂನಿಫಾರ್ಮನ್ನು ನೀಡಿರ್ತಾರೆ. ಈ ಶಾಲೆಯ ಅಭಿವೃದ್ಧಿಗೆ ಮುಖ್ಯವಾಗಿ ಈ ಶಾಲೆಯಲ್ಲಿ ಓದಿದ ಹಿರಿಯ ವಿದ್ಯಾರ್ಥಿಗಳೆಲ್ಲರ ಸಹಕಾರ, ಪ್ರೋತ್ಸಾಹ ಈ ಶಾಲೆಯ ಅಭಿವೃದ್ಧಿಗೆ ಮುಖ್ಯವಾಗಿರುತ್ತದೆ. ಕೇಳಿದ್ರಲ್ಲ, ಇದಿಷ್ಟೇನು ಈ ಒಂದು ಶಾಲೆಯ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಮಾತಾಗಿರುವಂಥದ್ದು. ಇನ್ನು ವಿದ್ಯಾರ್ಥಿಗಳು ಕೂಡ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ನೀವು ಎಷ್ಟನೇ ಕ್ಲಾಸಲ್ಲಿ ಓದ್ತಾ ಇದ್ದೀರಿ ಮತ್ತು ಯಾವ ಥರ ನಿಮಗೆ ಈಗ ಎಲ್ಲ ರೀತಿಯ ಇದು ಫೆಸಿಲಿಟಿಗಳು ಇದಾವಾ ಏನು? ನನ್ನ ಹೆಸರು ಲಾವಣ್ಯ, ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮಗೆ ಉಚಿತವಾಗಿ ಪುಸ್ತಕ, ಸಮವಸ್ತ್ರ ಮತ್ತು ನೋಟ್ಸ್ಗಳನ್ನು ವಿತರಣೆ ಮಾಡಲಾಗುತ್ತದೆ. ಸರ್ಕಾರದಿಂದ ಆದೇಶ ಹೊರಡಿಸುವ ಪ್ರತಿಯೊಂದನ್ನು ಸೌಲಭ್ಯಗಳನ್ನು ನಮಗೆ ನೆರವೇರಿಸುವ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಹಳೆಯ ವಿದ್ಯಾರ್ಥಿ ಸಂಘದಿಂದ ನಮಗೆ ತುಂಬ ಅನುಕೂಲಗಳನ್ನು ತಂದುಕೊಟ್ಟಿದ್ದಾರೆ. ಹಿಂದೆ ಇದ್ದ ಶೌಚಾಲಯ ನಮಗೆ ತುಂಬ ಪ್ರಾಬ್ಲಮ್ ತರ್ತಿತ್ತು. ಈಗ ಹೈಟೆಕ್ ಶೌಚಾಲಯ ನಿರ್ಮಿಸಿಕೊಟ್ಟು ತುಂಬ ಅನುಕೂಲವಾಗಿದೆ. ವಿದ್ಯಾಭ್ಯಾಸನೂ ಅಷ್ಟೇ ಚೆನ್ನಾಗಿ ನಡೀತಾರೆ. ಅಧ್ಯಾಪಕರು ತುಂಬ ಚೆನ್ನಾಗಿ ಮಾರ್ಗದರ್ಶನ ಕೊಡ್ತಾರೆ ಸರ್. ನಿಮಗೆ ಹೇಗೆ ಅನ್ನಿಸ್ತದೆ? ಈ ಟೀಚರ್ಸು ಎಲ್ಲ ನೀಟಾಗಿ ಪಾಠ ಮಾಡ್ತಿದ್ದಾರಾ, ಇಲ್ಲ ಎಲ್ಲ ಫೆಸಿಲಿಟಿಗಳು ಚೆನ್ನಾಗಿದ್ದಾವೆ ಈಗ ಅಂತ?
ಹಾಂ, ನನ್ನ ಹೆಸರು ಲಾವಣ್ಯ. ನಾನೀಗ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಲ್ಲಿಗೆ ನಾನು 3 ವರ್ಷ ಆಯಿತು. 3 ವರ್ಷದಿಂದ ನೋಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಇಲ್ಲಿನ ಪರಿಸರ, ಇಲ್ಲಿನ ಟೀಚರ್ಸ್ ಎಲ್ಲ ಉತ್ತಮವಾಗಿ ಪಾಠವನ್ನು ಮಾಡುತ್ತಿದ್ದಾರೆ. ಹಾಗೆ ಇಲ್ಲಿನ ಹಿರಿಯ ವಿದ್ಯಾರ್ಥಿಗಳಿಂದ ನಮಗೆ ತುಂಬ ಅನುಕೂಲ ಆಗುತ್ತಿದೆ. ಹಿರಿಯ ವಿದ್ಯಾರ್ಥಿಗಳು ನಮಗೆ ದಿನಗಳಲ್ಲಿ ನಮಗೆ ಹೈಟೆಕ್ ಶೌಚಾಲಯವನ್ನು ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ಬ್ಯಾಚ್ 2001 ಮತ್ತು 2002 ಮತ್ತು 1ನೇ ಬ್ಯಾಚವರು ನಮಗೆ ಕ್ಲಾಸ್ ರೂಮ್ಗೆ ಟೈಲ್ಸನ್ನು ಹಾಕ್ಕೊಟ್ಟಿದ್ದಾರೆ. ಮತ್ತು ಈಗ ಮಾಡಿಕೊಡ್ತಾರೆ ಅಂತ ಸಮವಸ್ತ್ರವನ್ನು ಫ್ರೀ ಇದೆ, ಎಲ್ಲ ಚೆನ್ನಾಗಿದೆ ಸರ್. ಹೇಳಿದ್ರಲ್ಲ, ಇದಿಷ್ಟು ಏನು ವಿದ್ಯಾರ್ಥಿಗಳ ಮಾತಾಗಿರುವಂಥದ್ದು. ಇನ್ನು ಈ ಒಂದು ಶಾಲೆಗೆ ಸಾಕಷ್ಟು ಕೊಡುಗೆಯನ್ನು ನೀಡಿರುವಂಥವರು ಈ ಭಾಗದ ಉದ್ಯಮಿಗಳು ಹಾಗೂ ರಾಜಕೀಯದಲ್ಲಿ ತೊಡಗಿಸ್ಕೊಂಡಂತಹ ನಾಪಣ್ಣ ಮುತ್ತಪ್ಪನವರು. ಅವರನ್ನೇ ಮಾತಾಡಿಸ್ತೀನಿ. ಸರ್, ನೀವು ಯಾವ ಬ್ಯಾಚು, ಯಾಕೆ ಈ ಒಂದು ನಮ್ಮ ಶಾಲೆಯನ್ನು ಈ ಒಂದು ಅಭಿವೃದ್ಧಿ ಮಾಡಬೇಕು ಅಂತ ಅನ್ನಿಸ್ತು ಅಂತ ಸರ್? ನಾವು 88-91 ಮಧ್ಯೆ ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ವಿ. ನಾವು 91ರಲ್ಲಿ ಪಾಸ್ಔಟ್ ಆಗುವಾಗ 118 ವಿದ್ಯಾರ್ಥಿಗಳು ಇಲ್ಲಿ ಒಟ್ಟಾರೆಯಾಗಿದ್ವಿ. ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ರಂಗದಲ್ಲಿ ತೊಡಗಿಸ್ಕೊಂಡಂಥವ್ರು ಇದ್ದಾರೆ. ಇಲ್ಲಿ ಹೆಚ್ಚಾಗಿ ಶಿಕ್ಷಕರು, ರೈತರು, ಪೊಲೀಸ್ ಇಲಾಖೆಯಲ್ಲಿ, ಸೇನೆಯಲ್ಲಿ ಮತ್ತು ಒಂದಷ್ಟು ಜನ ಉದ್ಯಮಿಗಳಾಗಿ ಈ ಥರ ಬೇರೆ ಬೇರೆ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಂಥವ್ರು ನಮ್ಮ ಬ್ಯಾಚ್ ಅವ್ರ ಬಗ್ಗೆ ನಾನು ಮಾತಾಡೋದು. ಹಾಗೆಯೇ ಈಗ ಎಲ್ಲರೂ ಅವತ್ತು ವಿಶೇಷವಾಗಿ ನನಗೆ ಯಾರೋ ಒಬ್ಬರು ಸ್ನೇಹಿತರು ಸಿಕ್ಕಿದ್ರು. ಮಧ್ಯೆ ಮಾತಾಡುವಾಗ ಇಷ್ಟೊಂದು ಜನ ನಮಗೆ ಎಲ್ಲ ಕಾಂಟ್ಯಾಕ್ಟಲ್ಲಿ ಇದ್ದಾರಲ್ಲ, ಯಾಕೆ ಒಂದು ಗ್ರೂಪ್ ಮಾಡಬಾರ್ದು ಅಂತೇಳಿ ಒಂದು ಗ್ರೂಪನ್ನು, ವಾಟ್ಸಪ್ ಗ್ರೂಪನ್ನು ನಾನು, ಪುಟ್ಟೇಗೌಡ, ಆಮೇಲೆ ಒಂದಷ್ಟು ಜನ ಎಲ್ಲ ಸೇರಿ ಮಾಡಿದ್ವಿ. ಅಲ್ಲಿ ಬಹಳ ಮುಖ್ಯವಾಗಿ ಇಲ್ಲಿದು ಹಳೆ ವಿದ್ಯಾರ್ಥಿ ಹೆಬ್ಬೆಲೆ ಗ್ರಾಮಸ್ಥರೇ ಆದ ತ್ರಿನೇಶ್ ಅವರು, ನಮ್ಮ ಯುವ ಕಾಂಗ್ರೆಸ್ ಮುಖಂಡರು, ಅವರು ವಿಶೇಷ ಮುತುವರ್ಜಿಯನ್ನು ವಹಿಸಿ ಎಲ್ಲರನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ಗ್ರೂಪನ್ನು ಮಾಡಿದ್ವಿ. ಆಮೇಲೆ ಹಿಂದೆ ಪುಟ್ಟೇಗೌಡರು ಹೇಳ್ದಾಗೇ ಸ್ನೇಹ ಮಿಲನವನ್ನು ಮಾಡಿ ಆಮೇಲೆ ಏನಾದರೂ ಮಾಡಬೇಕು, ಬರೀ ಸ್ನೇಹ ಮಿಲನ ಅದು ಇದು ಮಾಡೋಂಥದ್ದಲ್ಲ, ಏನಾದರೂ ಮಾಡಬೇಕು ಅಂತ. ಹಾಗಾಗಿ ನಾವು ಮೂಲಭೂತವಾಗಿ ಶೌಚಾಲಯ ಭಾಳ ಇಂಪಾರ್ಟೆಂಟು ಎಲ್ರಿಗೂ ಕೂಡ. ನಾವು ಇಲ್ಲೆಲ್ಲ ಕಾಡಿಗೆ ಶೌಚ ಮಾಡಲಿಕ್ಕೆ ಹೋಗ್ತಾಯಿದ್ವಿ ನಮ್ಮ ಕಾಲದಲ್ಲಿ. ಅದು ಆಗಬಾರ್ದು, ಈಗೆಲ್ಲ ಆಧುನಿಕತೆ ಬಂದಿದೆ ಅಂತೇಳಿ ಒಂದು ಹೈಟೆಕ್ ಶೌಚಾಲಯವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಎಲ್ಲರೂ ಸೇರಿ, ಹಳೆ ವಿದ್ಯಾರ್ಥಿಗಳು ನಮ್ಮ ಬ್ಯಾಚ್ನವರು ಸೇರಿ ನಾವು ಅದನ್ನ ಮಾಡಿದ್ವಿ. ಅದಾದಮೇಲೆ ಈಗ ಮೊನ್ನೆ ನಾವು ಡಿಸ್ಕಸ್ ಮಾಡಿದ್ವಿ, ಇವತ್ತು ಕೊಟೇಶನ್ ಕೂಡ ಬಂದಿದೆ. ಈ ಸಂಪೂರ್ಣವಾಗಿ ಮೇಲ್ಛಾವಣಿಯಲ್ಲಿ ಏನು ಹಂಚು ಹಾಕಿ, ಮರ ಮತ್ತು ಹಂಚು ಹಾಕಿದ್ದಾರೆ, ಅದನ್ನು ತೆಗೆದು ಕಬ್ಬಿಣದಲ್ಲಿ ಫ್ಯಾಬ್ರಿಕೇಷನ್ ವರ್ಕನ್ನು ಮಾಡಿ ಸಿಮೆಂಟ್ ಹಂಚನ್ನು ಹಾಕ್ಕೊಡ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಸುಮಾರು 50 ಲಕ್ಷ ವೆಚ್ಚದಲ್ಲಿ ಅದನ್ನ ಮಾಡಬೇಕು ಅಂತ ಒಂದು ಯೋಜನೆ ಆಗಿದೆ. ಹಾಗೆಯೇ ಈಗ ಹಳೆ ವಿದ್ಯಾರ್ಥಿ ಸಂಘದಿಂದ ಇಲ್ಲಿ ಈ ಸಂಪೂರ್ಣ ಬೌಂಡ್ರಿಗೆ ಸುಮಾರು 12 ಎಕರೆ ಜಮೀನೇನಿದೆ, 13 ಎಕರೆ ಜಮೀನೇನಿದೆ, ಅದಕ್ಕೆ ಕಾಂಪೌಂಡ್ ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ಆಗಿದೆ. ನಾವು ಮೇಲ್ಛಾವಣಿ ಕೆಲಸನ ಮುಗಿಸಿದ ತಕ್ಷಣ ಬೇರೆ ಬ್ಯಾಚ್ನವರು ಇಲ್ಲಿ ಟೈಲ್ಸನ್ನು ಹಾಕ್ಕೊಡ್ಬೇಕು ಅಂತೇಳಿ ತೀರ್ಮಾನ ಆಗಿದೆ. ಹಾಗೆಯೇ ಒಂದು ಡಿಜಿಟಲ್ ಕ್ಲಾಸ್ ರೂಮನ್ನು ಕೂಡ ಮಾಡಬೇಕು ಅಂತೇಳಿ ನಾವು ಒಪ್ಕೊಂಡಿದ್ವಿ, ಮಾಡಿಕೊಡ್ತೀವಿ ಅಂತೇಳಿ. ಎಲ್ಲ ಜಗತ್ತಿನ ಎಲ್ಲ ಕಡೆ ಏನೇನೋ ವಿಶೇಷವಾದ ಪಾಠ ಪ್ರವಚನಗಳು ನಡೀತವೆ, ಅದು ಇಲ್ಲಿ ನೋಡೋಂಥ ಆಗಬೇಕು ನಮ್ಮ ಮಕ್ಕಳಿಗೆ ಅಂತೇಳೋ ಒಂದು ಮಹತ್ವಾಕಾಂಕ್ಷೆನ ಇಟ್ಕೊಂಡಿದ್ವಿ. ಬಹುಶಃ ಅಕ್ಟೋಬರ್-ನವಂಬರಲ್ಲಿ ಅದನ್ನು ಉದ್ಘಾಟನೆ ಮಾಡಬೇಕು ಅಂತೇಳೋ ಒಂದು ಮಹತ್ವಾಕಾಂಕ್ಷೆನ ಇಟ್ಕೊಂಡಿದ್ವಿ. ಹಾಗಾಗಿ ನಾವು ಓದಿರೋಂಥ ಶಾಲೆ, ನಾವು ಬೇರೆ ಬೇರೆ ಇದಕ್ಕೆ ಇಲ್ಲಿವರೆಗೆ ಕೊಡಗಲ್ಲಿ ಸಹಾಯವನ್ನು ಮಾಡಿದ್ದೀವಿ. ದೇವಸ್ಥಾನಗಳು, ಶಾಲೆಗಳು, ಸಮುದಾಯ ಭವನಗಳು, ಹೀಗೆ ಸಾಕಷ್ಟು ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಹಾಗೆ ನಾವು ಓದಿರೋಂಥ ಒಂದು ಶಾಲೆಯಲ್ಲಿ ಇದನ್ನು ಮಾಡಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಅದು ಎಲ್ಲರೂ ಸೇರಿ, ನಾವು ನಮ್ಮ ಜೊತೆ ಸಹಪಾಠಿಗಳು ಮತ್ತು ಬೇರೆ ಬ್ಯಾಚಿನವರು, ಇಲ್ಲಿ ಎಲ್ಲ ಹಳೆ ವಿದ್ಯಾರ್ಥಿಗಳು, ಗ್ರಾಮಸ್ಥರು, ಇಲ್ಲಿ ಓದಿ ಮುಂದೆ ಬಂದಿರೋವಂಥವ್ರು ಎಲ್ಲರೂ ಸೇರಿ ಇದನ್ನು ಒಂದು ಆಧುನಿಕ ಶಾಲೆಯನ್ನಾಗಿ ಮಾಡಬೇಕು ಅಂತೇಳೋ ಒಂದು ಮಹತ್ವಾಕಾಂಕ್ಷೆನ ಇಟ್ಕೊಂಡಿದ್ವಿ. ಅಂದರೆ ಸರಿ, ಈಗ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಾವು ಬೆಳೆದಂಥ ಓದಿದಂಥ ಶಾಲೆಗಳನ್ನ ಬಿಟ್ಟು ಏನು ಸಾಕಷ್ಟು ಒಳ್ಳೆ ಕೆಲಸದಲ್ಲಿ ಕೂಡ ಇರ್ತಾರೆ, ಆದರೂ ಕೂಡ ಈ ಥರ ಒಂದು ಶಾಲೆಗಳಿಗೆ ಅನುದಾನ ಕೊಡಲ್ಲ. ಈ ಥರ ನೀವು ಈ ಥರ ಒಂದು ಈ ಸಂಘನ ಕಟ್ಕೊಂಡು ಈ ಥರ ಒಂದು ಕೆಲಸಗಳನ್ನ ಮಾಡ್ತಿದ್ರಿ. ಇನ್ನು ಬೇರೆ ಬೇರೆ ಕಡೆ ಸಾಕಷ್ಟು ದೊಡ್ಡ ದೊಡ್ಡ ಶಾಲೆಗಳು ಕೂಡ ಇದೆ, ಅವುಗಳು ಕೂಡ ಮುಚ್ಚುವ ಹಂತ ತಲುಪಿದೆ. ಆ ಶಾಲೆಗಳ ಆ ವಿದ್ಯಾರ್ಥಿ ಸಂಘಟನೆಗಳು ಯಾವ ಥರ ಕೈ ಹಾಕಿದ್ರೆ ಆ ಒಂದು ಶಾಲೆಯ ಅಭಿವೃದ್ಧಿ ಮಾಡ್ಬೋದು ಅಂತಂದರೆ, ಸರ್ಕಾರಿ ಶಾಲೆ ಅಭಿವೃದ್ಧಿ ಮಾಡ್ಬೋದು ಅಂತ ಸರ್? ಈಗ ನಾನು ಇಲ್ಲಿ ಬರೋಕ್ಕಿಂತ ಮೊದಲು ಪ್ರಾಥಮಿಕ ಶಿಕ್ಷಣವನ್ನು ಗೋಣಿಮರೂರು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮಾಡಿದ್ದೆ. ಅಲ್ಲಿ ಈ ಸಲಿಂದ LKGಯನ್ನು ಇಂಗ್ಲೀಷ್ ಮೀಡಿಯಮ್ ಪ್ರಾರಂಭ ಮಾಡಿದ್ವಿ. ಅಲ್ಲೂ ಕೂಡ ನಾನು ಟೀಚರ್ಸ್ ಪೇಮೆಂಟನ್ನು ಕೊಡ್ತೀವಿ ಅಂತ ಒಪ್ಕೊಂಡಿದ್ವಿ. ಆ ಪೇಮೆಂಟನ್ನು ಕೂಡ ನಾವು ಮಾಡ್ತೀವಿ. ನಾನು ಇಲ್ಲ ಆದಮೇಲೆ ನಾನು ಕುಶಾಲನಗರ ಪ್ರಥಮ ದರ್ಜೆ ಕಾಲೇಜಲ್ಲಿ ಡಿಗ್ರಿ ಮಾಡಿದ್ದೆ.
ಅಲ್ಲೂ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಬೇಕಾಗಿದೆ. ಅಲ್ಲಿ ಕಾಂಪೌಂಡ್ ವರ್ಕ್ ಆಗಬೇಕು, ಕ್ಲಾಸ್ ರೂಮ್ಗಳದ್ದು ಸಾಕಷ್ಟು ಕೆಲಸಗಳಾಗಬೇಕಾಗಿದೆ. ಅದನ್ನು ಕೂಡ ಒಪ್ಕೊಂಡಿದ್ದೀವಿ. ಬಸ್ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ತುಂಬ ಜನ ಹಣ ಇರೋರು ತಾವೇ ಖಾಸಗಿ ಶಾಲೆಗಳನ್ನ ಓಪನ್ ಮಾಡಿಕೊಂಡು ಅದನ್ನ ಒಂದು ಬಿಸ್ನೆಸ್ ಮಾಡಿಕೊಂಡು ಓಡಾಡ್ತಾ ಇದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಈ ಸಮಾಜದಲ್ಲಿರುವ ಪ್ರಜ್ಞಾವಂತರು ಎಲ್ಲರೂ ಏನು ಅಂತ ಹೇಳಿದರೆ ಎಲ್ರಿಗೂ ಶಿಕ್ಷಣ ಸಿಗಬೇಕು, ಸಮಾನ ಶಿಕ್ಷಣ ಸಿಗಬೇಕು ಅಂತೇಳೋ ಒಂದು ಕಾನ್ಸೆಪ್ಟ್ ಇದೆ. ಈ ಸಮಾನ ಶಿಕ್ಷಣ ಸಿಕ್ಕಿದಾಗ ಮಾತ್ರ ದೇಶ ಒಂದು ಅಭಿವೃದ್ಧಿ ಪಥದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಅಂತ. ಪ್ರತಿಯೊಬ್ಬರು ಬಡವ್ರ ಮಕ್ಕಳು, ರೈತರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು ಅವರೆಲ್ಲರೂ ಕೂಡ ಒಂದು ಉನ್ನತ ಶಿಕ್ಷಣವನ್ನು ಪಡೆಯುವಂಥ ವ್ಯವಸ್ಥೆ ಆಗಬೇಕು. ಅದನ್ನ ಸರ್ಕಾರಗಳು ಮಾಡಬೇಕಾಗಿತ್ತು. ಸರ್ಕಾರಗಳು ವಿಫಲತೆಯನ್ನು ಅದರಲ್ಲಿ ಕಂಡಿದ್ದಾವೆ ಅಂತ ನಮಗೆ ಅನ್ನಿಸ್ತಾ ಇದೆ. ಹಾಗಾಗಿ ದಾನಿಗಳು, ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಇವತ್ತೇನು ಅಟ್ಲೀಸ್ಟ್ ಆಯಾಯ ಭಾಗದಲ್ಲಿ ಅವರವ್ರ ಭಾಗದಲ್ಲಿರುವಂಥ ಶಾಲೆಗಳನ್ನ ಅಭಿವೃದ್ಧಿಪಡಿಸುವಂಥ ಒಂದು ಪ್ರಯತ್ನಗಳನ್ನಾದರೆ ಸಮಾನ ಶಿಕ್ಷಣ ಅಂತ ಹೇಳೋ ಒಂದು ಸಂವಿಧಾನದಲ್ಲಿ ಶಿಕ್ಷಣದ ಹಕ್ಕನ್ನು, ಮೂಲಭೂತ ಹಕ್ಕನ್ನಾಗಿ ಏನು ಮಾಡಿದ್ದಾರೆ ಅದಕ್ಕೆ ಒಂದು ಮನ್ನಣೆ ಸಿಗ್ತದೆ, ಅದಕ್ಕೊಂದು ಅರ್ಥ ಬರ್ತದೆ ಅಂತ ನಾನು ಭಾವಿಸ್ತೀನಿ. ಎಲ್ಲರೂ ಸೇರಿ ಸರ್ಕಾರಿ ಶಾಲೆಯನ್ನು ಅಥವಾ ಹೆಚ್ಚು ಬಡವರು, ಜನಸಾಮಾನ್ಯರು ಓದುವಂಥ ಶಾಲೆಯನ್ನು ಅಭಿವೃದ್ಧಿಪಡಿಸುವಂಥ ಕೆಲಸವನ್ನು ಮಾಡಬೇಕು. ಸರ್, ಇನ್ನು ಸರ್ಕಾರ ಕೂಡ ಸಾಕಷ್ಟು ಸರ್ಕಾರಿ ಶಾಲೆಗಳು ಏನು ಮುಚ್ಚುವ ಹಂತ ತಲುಪಿದೆ. ಈ ಸರ್ಕಾರಗಳು ಈ ಸರ್ಕಾರಿ ಶಾಲೆಯತ್ತ ಯಾವ ರೀತಿ ಗಮನ ಹರಿಸಿದ್ರೆ ಆ ಶಾಲೆ ಒಂದು ಎಲ್ಲೋ ಉನ್ನತ ಮಟ್ಟಕ್ಕೆ ಏರ್ತದೆ ಅಂತ ಅನಿಸ್ತದೆ ಸರ್? ಇಲ್ಲ, ಮೂಲಭೂತವಾಗಿ ಕಟ್ಟಡಗಳು ಕೆಲಸ ಆಗಬೇಕಾಗಿದೆ. ಶಿಕ್ಷಕರು ಒಳ್ಳೆಯವರಿದ್ದಾರೆ. ನನ್ನ ಪ್ರಕಾರ ಸರ್ಕಾರಿ ಶಾಲೆಯಲ್ಲಿರುವಂಥ ಶಿಕ್ಷಕರು ಯಾರಿದ್ದಾರೆ ಅವರು ವೆಲ್ ಟ್ರೈನ್ಡು, ಎಕ್ಸ್ಪೀರಿಯನ್ಸ್ ಇರೋರು. ಅವರು ಟ್ರೈನಿಂಗನ್ನು ತೊಗೊಂಡು ಬಂದಿದ್ದಾರೆ. ಆದರೆ ಪ್ರೈವೇಟಲ್ಲಿರೋವಂಥವ್ರು ಟ್ರೈನಿಂಗ್ನೇನು ತೊಗೊಂಡಿಲ್ಲ. ಯಾರೋ PUC ಮಾಡಿರೋರು, ಡಿಗ್ರಿ ಮಾಡಿರೋರು, MBA ಫೇಲ್ ಆಗಿರೋರು, BBM ಫೇಲ್ ಆಗಿರೋರು ಅಂಥವ್ರು ಬಂದು ಪಾಠ ಮಾಡ್ತಾರೆ. ಆದರೆ ನಮ್ಮಲ್ಲಿ ಒಳ್ಳೆಯ ಶಿಕ್ಷಕರಿದ್ದಾರೆ. ಒಂದೇನಾಗಿದೆ ಅಂತ ಹೇಳಿದರೆ ಸರ್ಕಾರ ಇಂಗ್ಲೀಷ್ ಮೀಡಿಯಮನ್ನು ಏನು ಪ್ರಾರಂಭ ಮಾಡ್ತಾ ಇದೆ ಸರ್ಕಾರಿ ಶಾಲೆಗಳಲ್ಲಿ, ಅದಕ್ಕೆ ಹೆಚ್ಚು ಉತ್ತೇಜನವನ್ನು ಕೊಡಬೇಕು. ನಮ್ಮ ಮಕ್ಕಳು ಇಂಗ್ಲೀಷ್ ಕಲಿತಾಗ ಇಂಗ್ಲೀಷ್ ಜೊತೆಲೇ ಕನ್ನಡವನ್ನು ಕೂಡ ಈಕ್ವಲಾಗಿ ಕಲಿಬೇಕು. ಆ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಬರೀ ಇಂಗ್ಲೀಷ್ ಮೀಡಿಯಮ್ ಕಲಿತವ್ರಿಗೆ ಮಾತ್ರ ಉದ್ಯೋಗ ಸಿಗ್ತದೆ ಅಂತೇಳೋ ಒಂದು ಕಾನ್ಸೆಪ್ಟ್ ಹೋದರೆ ಈ ಸರ್ಕಾರಿ ಶಾಲೆಗಳು ಹೆಚ್ಚು ಮಹತ್ವವನ್ನು ಪಡ್ಕೊಳ್ತವೆ. ಇನ್ನೊಂದು ಮೂಲಭೂತವಾಗಿ ನಮಗೆ ಬೇಕಾಗಿರುವಂಥ ಕಟ್ಟಡ, ಶೌಚಾಲಯ ಮತ್ತು ಬಸ್ ಸೌಕರ್ಯ, ಆಮೇಲೆ ಡಿಜಿಟಲ್ ಕ್ಲಾಸ್ ರೂಮ್ಗಳು ಮತ್ತು ಒಳ್ಳೆ ಓದೋ ಮೆಟೀರಿಯಲ್ಗಳು ಇವೆಲ್ಲವನ್ನು ತಲುಪಿಸೋಕ್ಕೆ ಸಾಧ್ಯ ಆದರೆ ಈ ಸರ್ಕಾರಿ ಶಾಲೆಗಳು ಉತ್ತಮವಾಗಿ ಗುಣಮಟ್ಟದ ಶಿಕ್ಷಣವನ್ನು ನೀಡೋಕ್ಕೆ ಸಾಧ್ಯ ಆಗ್ತದೆ. ಗುಣಮಟ್ಟದ ಶಿಕ್ಷಣ ಸರ್ಕಾರಿ ಶಾಲೆಯಲ್ಲಿ ಇದೆ, ಆದರೆ ಅದನ್ನು ಪ್ರಚಾರ ಮಾಡುವಂಥದ್ದನ್ನು ಆಗ್ತಾ ಇಲ್ಲ. ಅದು ಪ್ರಚಾರ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಸರ್ಕಾರ ಖಾಸಗಿಯವರಿಗೆ ಕೊಡ್ತಾ ಇರುವಂಥ ಉತ್ತೇಜನವನ್ನು ಕಮ್ಮಿ ಮಾಡಿ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಕೊಡಬೇಕು ಅಂತ ನಾನು ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛಪಡ್ತೀನಿ. ಸರ್, ಕೊನೆಯದಾಗಿ ಈ ಶಾಲೆ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಈಗ ನಾವು ಇಲ್ಲಿ ಓದಂಥವರು ಹಳೆ ವಿದ್ಯಾರ್ಥಿಗಳು, ಈ ಶಾಲಾ ಅಭಿವೃದ್ಧಿ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಶಿಕ್ಷಕರು ಎಲ್ಲರೂ ಸೇರಿ ಒಂದು ಉತ್ತಮವಾದ ಕಲಿಕಾ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತ ಹೊರಟಿದ್ದೀವಿ. ಆ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದೀವಿ. ಇನ್ನೂ ದೊಡ್ಡ ಮಟ್ಟದಲ್ಲಿ ಕೆಲಸ ಆಗಬೇಕಾಗಿದೆ. ಅದ್ರ ಜೊತೆಯಲ್ಲಿ ಮಕ್ಕಳು ಚೆನ್ನಾಗಿ ಓದಿ ಒಂದು ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನು ಪಡಿಬೇಕು, ಉನ್ನತ ಸ್ಥಾನಗಳಿಗೆ ಹೋಗಬೇಕು, ಅದೊಂದು ಮಾದರಿ ಆಗಬೇಕು. ಹಿಂದೆ ನಮ್ಮ ಶಾಲೆ ನಾವು ಓದೋ ಕಾಲದಲ್ಲಿ ಕೊಡಗಲ್ಲೇ ಒಂದು ಮಾದರಿಯಾದಂಥ ಶಾಲೆ ಆಗಿತ್ತು. ಆ ಹಿಂದಿನ ವೈಭವಕ್ಕೆ ಮತ್ತೆ ವಾಪಸ್ ತರುವಂಥ ಪ್ರಯತ್ನವನ್ನು ಶಿಕ್ಷಕರು ಮಾಡಬೇಕು, ಅದ್ರ ಜೊತೆಯಲ್ಲಿ ಆಡಳಿತ ಮಂಡಳಿಯವರು ಮಾಡಬೇಕು, ಹಾಗೆಯೇ ವಿದ್ಯಾರ್ಥಿಗಳು ಆ ನಿಟ್ಟಿನಲ್ಲಿ ಪ್ರಯತ್ನ ಪಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಕೇಳಿದ್ರಲ್ಲ, ಇದಿಷ್ಟು ಇನ್ನು ಸಾಕಷ್ಟು ಈ ಶಾಲೆಗೆ ಕೊಡುಗೆಯನ್ನು ನೀಡಿರುವಂತಹ ಮುತ್ತಪ್ಪನವರ ಮಾತಾಗಿತ್ತು. ಇನ್ನೂ ಶಾಲೆಯ HM ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಸರ್, ಯಾವ ರೀತಿ ಇದೆ ಶಾಲೆ? ಯಾವ ಅನುದಾನ ಸರಿಯಾಗಿ ಬರ್ತಾ ಇದೆಯಾ? ವಿದ್ಯಾರ್ಥಿಗಳು ಯಾವ ರೀತಿ ಪಾಠ ಪ್ರವಚನ ತೊಳ್ಕೊಡ್ತಿದ್ದಾರೆ ಸರ್? ನನ್ನ ಹೆಸರು ಬಸವರಾಜ್ ಶೆಟ್ಟಿ, ಇಲ್ಲಿಯ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಮುಖ್ಯ ಶಿಕ್ಷಕರು. ಈ ಒಂದು ಶಾಲೆ ಹಲವಾರು ವಿದ್ಯಾಭಿಮಾನಿಗಳ ಒಂದು ಸ್ಫೂರ್ತಿಯಿಂದ ಹಳ್ಳಿಯ ಬಡ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಕೊಡಬೇಕು ಅಂತ ಸ್ಥಾಪನೆಯಾದಂಥ ಶಾಲೆ. 1964ರಲ್ಲಿ ಇದು ಸ್ಥಾಪನೆ ಆಯಿತು. ಅಲ್ಲಿಂದ ಇಲ್ಲಿವರೆಗೆ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಾ ಬರ್ತಾ ಇದೆ. ಈ ಒಂದು ಹಿರಿಯ ವಿದ್ಯಾರ್ಥಿಗಳು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ಇಲ್ಲಿ ವಹಿಸ್ತಾ ಇದ್ದಾರೆ. ಮುಖ್ಯವಾಗಿ ಏನು ಅಂತಂದರೆ ನಮ್ಮಲ್ಲಿ ಕಟ್ಟಡದ ಒಂದು ಕೊರತೆ ಇತ್ತು. ನಮ್ಮಲ್ಲಿ ಗುರುವಂದನಾ ಸಮಿತಿಯ ಒಂದು ಸಮಿತಿಯನ್ನು ಮಾಡಿಕೊಂಡು ಅದರ ಮುಖಾಂತರ ನಮ್ಮ ಈಗಿನ ಒಂದು ಅಧ್ಯಕ್ಷರು ಹಾಗೂ ಗುರುವಂದನಾ ಸಮಿತಿಯ ಅಧ್ಯಕ್ಷರು ಹಾಗೆ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಸೇರಿ ಇಲ್ಲಿ ಏನು ಮಾಡಿದ್ರು ಅಂದರೆ ಕೊಠಡಿಗಳಿಗೆ ಸುಣ್ಣ ಬಣ್ಣವನ್ನು ಹೊಡೆಸಿ ಅದಕ್ಕೆ ಕಾಯಕಲ್ಪವನ್ನು ಕೊಟ್ಟರು. ನಂತರ ಇದನ್ನೇ ಸ್ಫೂರ್ತಿಯನ್ನು ಪಡ್ಕೊಂಡಂಥ
1987 88ರ ಹಿರಿಯ ವಿದ್ಯಾರ್ಥಿಗಳು ಈ ಒಂದು ಶಾಲೆಯಲ್ಲಿ ಶೌಚಾಲಯದ ಸಮಸ್ಯೆ ಇದೆ ಅಂತ ಮನಗಂಡು ನಮ್ಮ ಮುತ್ತಪ್ಪ ಮತ್ತು ಮುದ್ದಪ್ಪ ಅವರು ಮತ್ತು ನಮ್ಮ ಗೌಡ್ರು ಇವರ ಒಂದು ಸಹಯೋಗದೊಂದಿಗೆ ಎಲ್ಲ ಸೇರಿ ವಾಟ್ಸಪ್ಪನ್ನು ರಚಿಸಿ ಸ್ಫೂರ್ತಿಯಾಗಿ ನಮಗೆ ಡಿಜಿಟಲ್ ಶೌಚಾಲಯವನ್ನು ಮಾಡಿಕೊಟ್ರು. ತುಂಬ ಹೈಟೆಕ್ ಶೌಚಾಲಯ ಅದು, ತುಂಬ ಚೆನ್ನಾಗಿದೆ. ಇದರ ಒಂದು ಕೊಡುಗೆಯನ್ನು ನಾವು ಇವತ್ತು ಸ್ಮರಿಸ್ತೀವಿ. ಇದರ ಸ್ಫೂರ್ತಿಯಲ್ಲಿ ಪುನಃ 2001ರ ಬ್ಯಾಚ್ ಅವರು ನಮ್ಮ ಕೊಠಡಿಗಳಿಗೆ ಕಾಯಕಲ್ಪವನ್ನು ಕೊಟ್ಟು ಮೊಸೈಕನ್ನು ಹಾಕಿಸ್ಕೊಟ್ಟಿದ್ದಾರೆ. ಅದರದ್ದು ನಮಗೆ ಒಳ್ಳೆಯ ಸ್ಫೂರ್ತಿಯನ್ನು ಕೊಟ್ಟಿದೆ. ಹಾಗೆಯೇ ಇಲ್ಲಿ ನಮ್ಮ ಮಕ್ಕಳುಗಳು ಎಲ್ಲ ಓದ್ತಾ ಇರ್ತಕ್ಕಂಥವ್ರು ಬಡ ಮಕ್ಕಳುಗಳು, ಆ ಮಕ್ಕಳುಗಳಿಗೋಸ್ಕರ ನಮ್ಮಲ್ಲಿ ಹಾಸ್ಟೆಲ್ ಇದೆ. ಹೆಚ್ಚೆಚ್ಚು ಮಕ್ಕಳುಗಳು ಸೇರಬೇಕು. ಮತ್ತು ಇಡೀ ಗ್ರಾಮಸ್ಥರಿರ್ಬೋದು, ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಸದಸ್ಯರು ಪದಾಧಿಕಾರಿಗಳಿರ್ಬೋದು, ಇಲ್ಲಿನ ಒಂದು ಗ್ರಾಮಸ್ಥರ ಒಂದು ಸಹಯೋಗದೊಂದಿಗೆ ಮುಂದೇನೂ ಕೂಡ ಹಿರಿಯ ವಿದ್ಯಾರ್ಥಿಗಳು ಹೆಚ್ಚೆಚ್ಚು ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು ಮತ್ತು ದಾಖಲಾತಿಯನ್ನು ಹೆಚ್ಚಳ ಮಾಡಬೇಕು ಮುಖ್ಯವಾಗಿ ಅಂತ ತಮ್ಮ ಮೂಲಕ ಕೇಳ್ಕೊಳ್ತೇನೆ. ಕೇಳಿದ್ರಲ್ಲ, ಇದಿಷ್ಟು ಏನು ಈ ಶಾಲೆಗೆ ಸಾಕಷ್ಟು ಕೊಡುಗೆಯನ್ನು ನೀಡಿರುವಂತಹ ಕೊಡುಗೆ ದಾನಿಗಳ ಮಾತುಗಳಾಗಿರ್ಬೋದು, ಶಾಲೆಯ ಮುಖ್ಯೋಪಾಧ್ಯಾಯರ ಮಾತುಗಳು ಕೂಡ ಹೇಳಿರುವಂಥ, ಅಂದರೆ ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಈ ಒಂದು ಶಾಲೆಯಲ್ಲಿ ಓದಿ ಉನ್ನತ ಮಟ್ಟಕ್ಕೆ ಏರುತ್ತಾರೆ. ಆದರೆ ಎಲ್ಲ ಒಂದು ಕಡೆ ಶಾಲೆಯನ್ನು ಹಳೆ ವಿದ್ಯಾರ್ಥಿಗಳು ತಾವು ಒಂದು ಉತ್ತಮ ಸ್ಥಾನದಲ್ಲಿದ್ದಾಗ ಈ ಒಂದು ಶಾಲೆಯನ್ನು ಅಭಿವೃದ್ಧಿ ಮಾಡುವಂಥ ನಿಟ್ಟಿನಲ್ಲಿ ಕಾರ್ಯಗಳನ್ನ ಕೈಗೊಂಡಾಗ ಸರ್ಕಾರಿ ಶಾಲೆಯ ಉದ್ಧಾರ ಕೂಡ ಆಗ್ತದೆ. ಹೀಗಾಗಿ ಹಳೆ ವಿದ್ಯಾರ್ಥಿಗಳ ಸಂಘದ ಮೂಲಕ ಆಗಿರ್ಬೋದು, ಜೊತೆಗೆ ಇನ್ನಿತರ ಏನು ತಮ್ಮ ಸ್ವಂತ ಖರ್ಚಿನಲ್ಲಿ ಈ ಒಂದು ತಾವು ಓದಿದಂಥ ಶಾಲೆಗಳನ್ನು ಒಂದು ಅಭಿವೃದ್ಧಿ ಮಾಡಿಸುವ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳು ಕೂಡ ಉಳಿತದೆ ಅನ್ನೋ ಮಾತನ್ನ ಕೂಡ ಹೇಳ್ತಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಚಿತನ್ ಕೌಂಡಿನ್ಯ ಜೊತೆ ಲೋಹಿತ್ ಮಾಗುಲ್ಮನೆ, ಕೊಡಗು ಚಾನಲ್, ಕುಶಾಲನಗರ.